ದಯಮಾಡಿ ಎಲ್ಲರೂ ಕೂತ್ಕೋಬೇಕು. ಮೀಡಿಯಾದವ್ರು ಪದೇ ಪದೇ ಹೇಳಕ್ಕಾಗಂಗಿಲ್ಲ. ಏನು ಸಾಡಿ ಅಥವಾ ಪ್ಯಾಂಟ್ ಹೊಲಸದ್ರೆ ಏನಾಗೋದ್ರಿ? ಯಾಕೆ ಹಿಂಗ್ ಮಾಡಾಕತ್ತೀರಿ? ಪರಿಸ್ಥಿತಿ ಅರ್ಥ ಐತೆ. 17 ದಿನ ಗಣತಿ ಮಾಡ್ಬೇಕಾಗತ್ತೆ. ಹಿಂಗ್ ನಿಂತಿರಂದ್ರ ಒಂದ್ ಮಾತು ಹೇಳಿದ್ರ ಮ್ಯಾಗ ಅರ್ಥ ಮಾಡ್ಕೊಂಡ್ಬಿಡ್ಬೇಕು. ಒಂದು ಶಾರ್ಟ್ ಹೇಳಿ ಸರ್, ಏನು ಸಬ್ಜೆಕ್ಟ್? ಕಾಮನ್ ಸರ್, ಬೆಳಗಾವಿ ನಗರ ಮತ್ತು ಬೆಳಗಾವಿ ಗ್ರಾಮೀಣ ಶಿಕ್ಷಕರನ್ನ ಗಣತಿ ಕೆಲಸಕ್ಕೆ ಬಳಸಿಕೊಂಡಿದ್ದಾರೆ. ಏಪ್ರಿಲ್ ಮೇದಲ್ಲಿಯೂ ಕೂಡ ಕೆಲಸ ಮಾಡಿದ್ದೀವಿ, ಇವಾಗಲೂ ಕೂಡ ಕೆಲಸ ಮಾಡ್ತೇವೆ. ನಾವು ರಜೆ ಸಹಿತ ನೌಕರರು. ನಮಗೆ ರಜೆ ಸರ್ಕಾರ ಕೊಟ್ಟಿರುವಾಗ ಪದೇ ಪದೇ ಗಣತಿಗಳು, BLO ಕೆಲಸಗಳು, ತೀವ್ರತರ ಕಾಯಿಲೆ ಇರುವಂಥವ್ರು ಎಲ್ಲರನ್ನೂ ತೆಗೆದುಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಉದ್ದೇಶ ಸರ್ಕಾರಕ್ಕೆ ಕೆಲಸ ಅಡಚಣೆ ಮಾಡ್ಬೇಕಂತಲ್ಲ, ಬಟ್ ಮಾನವೀಯತೆಯಿಂದ ಸರ್, ಮಾನವೀಯತೆಯಿಂದ ಸರ್ಕಾರದ KCSRನಲ್ಲಿದೆ. ತೀವ್ರತರ ಕಾಯಿಲೆಗಳು, PH ಆದವರು, ಮತ್ತು 58 ವರ್ಷದ ಮೇಲಂತ ಶಿಕ್ಷಕರನ್ನು ಬಿಡಬೇಕು ಅಂತ, ಗರ್ಭಿಣಿಯರನ್ನು, BLO ಕೆಲಸಗಳನ್ನು, ಫೀಡಿಂಗ್ ಮದರ್ಸ್ ಬಿಡಬೇಕಂತಿದೆ. ಯಾವುದನ್ನು ನಿನ್ನೆ ಸಾಯಂಕಾಲದವರೆಗೂ ಎಲ್ಲವನ್ನೂ ಸಹಕಾರ ಮಾಡಿದ್ದಾರೆ ಸರ್. ನಿನ್ನೆ ಸಾಯಂಕಾಲ ಒಂದೇ ಸಾರಿ ಬೆಳಗಾವಿ ಗ್ರಾಮೀಣದಲ್ಲಿ ಅಂದಾಜು ಒಂದು 87 ಜನ, ಬೆಳಗಾವಿ ಸಿಟಿಯಲ್ಲಿ ಮ್ಯಾಕ್ಸಿಮಮ್ ಜನ. ಯಾಕಂದ್ರೆ ನಾವಲ್ಲಿ ಎಕ್ಸಾಮ್ಷನ್ದಿಂದ ಭಾಳಷ್ಟು ಜನ ಸಿಟಿಯಲ್ಲಿ ಟ್ರಾನ್ಸ್ಫರ್ದಲ್ಲಿ ಬಂದಿರ್ತಾರೆ, ತೊಂದರೆ ಇದ್ದವ್ರು ಇದ್ದಾರೆ, ಕ್ಯಾನ್ಸರು, ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್. ಇಂಥ ಶಿಕ್ಷಕರನ್ನು ಕೆಲಸಕ್ಕೆ ಹಾಕಿದರೆ ಬೆಳಗಾವಿಯಲ್ಲಿರತಕ್ಕಂಥ 10 ಅಂತಸ್ತದ ಅಪಾರ್ಟ್ಮೆಂಟ್ನಲ್ಲಿ 10 ಕೆಲಸ ಮಾಡ್ಲಿಕ್ಕೆ ಹೆಂಗೆ ಸಾಧ್ಯ ಇದೆ? ಮತ್ತು ಒಬ್ಬೊಬ್ಬರಿಗೆ 7 8 ಕಡೆ ಡ್ಯೂಟಿ ನೇಮಿಸಿದ್ದಾರೆ. ಅವು ಏನು ತೋರಿಸ್ತಾ ಇದ್ದಾರೆ? 1213 ಜನರ ಫ್ಯಾಮಿಲಿಗಳನ್ನು ಗಣತಿ ಮಾಡ್ಬೇಕಂತ ತೋರಿಸ್ತಾ ಇದೆ. ನಾವು ಅದಕ್ಕಾಗಿ ನಾವು ಏನು ಹೇಳ್ತಾ ಇದೀವಿ ಅಂದ್ರೆ ಸರ್, ಲೀಗಲ್ ಆಗಿ ಅವ್ರ ಕಡೆ ಲಿಸ್ಟ್ ಕೊಟ್ಟಿದೆ. BO ಆಫೀಸ್ನ ಅಧಿಕೃತ BO ಸೀಲ್ ಹಾಕಿ ಸೈನ್ ಹಾಕಿ ಕೊಟ್ಟಿದ್ದಾರೆ. ದಯಮಾಡಿ ಅದನ್ನು ಬಿಡಲೇಬೇಕು. ಮತ್ತು ಒಬ್ಬ ಶಿಕ್ಷಕ ಎಟ್ ಎ ಟೈಮಲ್ಲಿ 2 ಕೆಲಸ ಮಾಡೋಕ್ಕಾಗಲ್ಲ. BLO ಕೆಲಸ ಮಾಡಂತಾರೆ, ಮತದಾರರ ಪಟ್ಟಿ ಪರಿಷ್ಕರಣೆ, ಈ ಕಡೆ ಹೇಳ್ತಾರೆ ಗಣತಿ ಮಾಡುವಂತ. ಅವ್ರದ್ದು ಇವತ್ತು ಮೀಟಿಂಗ್ ಇದೆ ಸರ್. ಇಲ್ಲಿ ಇದನ್ನ ಮಾಡಬೇಕು, ಆ್ಯಪ್ ಓಪನ್ ಆಗ್ತಾ ಇಲ್ಲ. ಸಮಸ್ಯೆ ಶಿಕ್ಷಕರು ಕೆಲಸ ಮಾಡ್ತಾರಂತ ಎಲ್ಲವನ್ನೂ ಶಿಕ್ಷಕರಿಗೆ ಹಚ್ಚೋದಲ್ಲ. ದಯಮಾಡಿ ನಾವು ವಿನಂತಿ ಮಾಡ್ಕೊಳ್ಳೋದು, ಮಾನ್ಯ DC ಸಾಹೇಬ್ರಿಗೂ ಭೇಟಿಯಾಗಿ ವಿನಂತಿ ಮಾಡ್ಕೊಂಡಿದ್ದೀವಿ, ತಹಶೀಲ್ದಾರ್ ಸಾಹೇಬ್ರಿಗೂ ಭೇಟಿಯಾಗಿದ್ದೀವಿ, ಮತ್ತು ಕಮಿಷನರ್ ಅವ್ರಿಗೂ ಗಮನಕ್ಕಿದೆ. ಆದರೂ ಕೂಡ ಮತ್ತೆ BLO ಕೆಲಸ ಹಾಕ್ತಾರೆ, ಮತ್ತೆ ಇದನ್ನು ಮಾಡ್ತಾರೆ. ಅಂದರೆ ಇವತ್ತಿಂದ ಗಣತಿ ಮಾಡಬೇಕು, ಅಲ್ಲಿ BLO ಕೆಲಸ ಹಚ್ತಾರೆ, BLOದವರು ಫೋನ್ ಮಾಡ್ತಾರೆ. ಇದೆಲ್ಲವೂ ದಯಮಾಡಿ ಬಂದ್ ಮಾಡ್ಬೇಕು ಸರ್. ಇಲ್ಲದೆ ಹೋದ ಪಕ್ಷದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರಾದ ಜಯಕುಮಾರ್ ಹೆಬ್ಳೆ ಅವರು, ಪ್ರಧಾನ ಕಾರ್ಯದರ್ಶಿ ರಮೇಶ್ ಗೋನಿ ಅವರು, ನಾವೆಲ್ಲರೂ ಡಿಸಿಷನ್ ಮಾಡಿ ಕಠಿಣವಾದ ನಿರ್ಧಾರ ತೆಗೆದುಕೊಳ್ಬೇಕಾಗಿದೆ. ಸಾಮೂಹಿಕ ಮೇಲೆ ನಮ್ಮ ಮೇಲೆ ಏನು ಆಕ್ಷನ್ ಮಾಡ್ತಾರೋ ಮಾಡಲಿ, ನಮಗೇನು ತೊಂದರೆ ಇಲ್ಲ ಸರ್. ಆದರೆ ಮಾನವೀಯತೆ ದೃಷ್ಟಿಯಿಂದ ಈ ಶಿಕ್ಷಕರಿಗೆ ನ್ಯಾಯ ಕೊಡಬೇಕು. ನ್ಯಾಯ ಕೊಟ್ಟಿದ್ದೆ ಆದರೆ ನಾವು ಗಣತಿ ಮಾಡಲಿಕ್ಕೆ ನಮ್ಗೆ ತೊಂದರೆ ಎಲ್ಲ ಮಾಡಿಕೊಡ್ತೀವಿ. ಬಟ್ ನ್ಯಾಯಯುತವಾದ ಬೇಡಿಕೆಗಳನ್ನು ನಾವು ಈಡೇರಿಸಬೇಕು. KS ರಾಜನವರು ಜಿಲ್ಲಾ ಪದಾಧಿಕಾರಿ. ಯಾರು ಮಾಡಿದ್ದಾರೆ? ಇದೇನಾಗಿದೆ ಸರ್, ಬೆಲ್ಗಾಂ ಸಿಟಿಯಲ್ಲಿ ನಮ್ಮ ತಹಶೀಲ್ದಾರ್ ಅವರು ಟೋಟಲಿ ನಮ್ದು ಜಿಲ್ಲಾ ಪಂಚಾಯತ್ ತಹಶೀಲ್ದಾರ್ ಅವರು ಇದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಿಂದುಳಿದ ವರ್ಗಗಳ ಇಲಾಖೆ
ಅವ್ರ ಜೊತೆ ಮಾತಾಡಿದ್ದೀವಿ, ರಾತ್ರಿ 11 ಗಂಟೆವರೆಗೂ ಚರ್ಚೆ ಮಾಡಿದ್ದೀವಿ, 3 ದಿವಸದ ಹಿಂದ್ಗಡೆ ಒಪ್ಪಿದ್ದಾರೆ, ಎಲ್ಲ ಮಾಡಿದ್ದಾರೆ. ಬಟ್ ಈಗ ತಂದು ನಿನ್ನೆ ಸಾಯಂಕಾಲ ಇವರೆಲ್ಲರನ್ನೂ ಹಾಕಿಬಿಟ್ರೆ, ಒಂದೇ ಸಲ ಕೆಲಸಕ್ಕೆ ಹಾಕಿಬಿಟ್ರೆ ಏನು ಮಾಡಬೇಕು ಅನ್ನೋ ಪರಿಹಾರ ಇಲ್ಲ, ದಿಗಲ್ ಬಡ್ದಂಗೆ ಆಗಿದೆ. ಅದಕ್ಕಾಗಿ ನಮ್ಮದು ದಸರಾ ರಜೆ, ನವರಾತ್ರಿ, ದುರ್ಗಾ ಮತ್ತು ಪವಿತ್ರವಾದಂಥ ಹಬ್ಬನೂ ಮಾಡಲಿಕ್ಕೆ ಅವಕಾಶ ಇಲ್ಲ, ಹೋಗಲಿ ಅದನ್ನೂ ಬಿಟ್ಟು ಇದ್ದೀವಿ. ಹಾಗಂತೇಳಿ ಎಲ್ಲವನ್ನೂ ಶಿಕ್ಷಕರಿಗೆ ಈ ರೀತಿ ಹೊರೆ ಮಾಡೋದು ತಪ್ಪಾಗ್ತದೆ. ದಯಮಾಡಿ ಅನಿವಾರ್ಯವಾಗಿ ನಮ್ಮನ್ನು ಬೀದಿಗೆ ಇಳಿಸಿದ್ದಾರೆ. ಇವತ್ತು ನಾವು ಬೀದಿಗೆ ಇಳಿಯುವ ಪ್ರಶ್ನೆನೇ ಇರಲಿಲ್ಲ, ಶಿಕ್ಷಕರನ್ನ ಸಂಘಟನೆ ಯಾವುದೇ ಕಾರಣಕ್ಕೂ ಬೀದಿಗೆ ತರ್ತಿರಲಿಲ್ಲ, ಅನಿವಾರ್ಯವಾಗಿ ನಾವು ಬರಬೇಕಾಗಿದೆ. ದಯಮಾಡಿ ಸಂಬಂಧಿಸಿದ ಅಧಿಕಾರಿಗಳು, ಮಾನ್ಯ DC ಸಾಹೇಬರು ಇವ್ರಿಗೆ ಇನ್ಸ್ಟ್ರಕ್ಷನ್ ಕೊಡಬೇಕು, ಮಹಾನಗರ ಪಾಲಿಕೆ ಆಯುಕ್ತರಿಗೂ ಇನ್ಸ್ಟ್ರಕ್ಷನ್ ಕೊಡಬೇಕು, BLO ಶಿಕ್ಷಕರನ್ನ ಗಂಟೆಯಿಂದ ಕೈ ಬಿಡಬೇಕು, ಮತ್ತು ಎಲ್ಲ ಸಮಸ್ಯೆಗಳಿರ್ತಕ್ಕಂಥವ್ರು ಕೈ ಬಿಡಬೇಕು. ಇದು ನಮ್ಮ ಬೇಡಿಕೆ ಆಗಿದೆ ಸರ್. ಆಗುವವರೆಗೆ ನಾವು ಇಲ್ಲಿಂದ ಹೇಳುವಂಗಿಲ್ಲ ಸರ್, ಪ್ಲೀಸ್. ಬೇರೆ ಇಲಾಖೆಯವರನ್ನು ತಗೊಳ್ಬೇಕಾಗಿತ್ತು. ಒಳ್ಳೆ ಶಿಕ್ಷಕರನ್ನ ಬಳಸ್ಕೊಳ್ತಾ ಇದ್ದಾರೆ. ಬೇರೆ ಬೇರೆ ಎಲ್ಲ ಇಲಾಖೆಗಳು ಇದ್ರೂ ಕೂಡ ಕೇವಲ ಶಿಕ್ಷಕರನ್ನ ಪದೇ ಪದೇ ಬಳಸ್ಕೊಳ್ತಾ ಇದ್ದಾರೆ. ಬೇರೆ ಇಲಾಖೆಯವ್ರನ್ನು ಇದಕ್ಕೆ ಬಳಸ್ಕೊಳ್ಬೇಕು, ಕೇವಲ ಶಿಕ್ಷಕರನ್ನ ಮಾತ್ರ ಈ ಕೆಲಸಗಳಿಗೆ ಹಚ್ಚಬಾರ್ದು ಅಂತ ನಮ್ಮ ಒತ್ತಾಯ ಇದೆ ಸರ್. ನಮ್ಗೆ ಹಾಕಿದ್ದಾರೆ 24 ಇಲಾಖೆಗಳು. ಸೆಪ್ಟೆಂಬರ್ 30 ಕೇಂದ್ರ ಸರ್ಕಾರದ ESCS ಅಂತ ಒಂದು ಬಂದಿತ್ತು. ಅದು ಶಿಕ್ಷಕರಿಗೆ ಕೇಂದ್ರ ಸರ್ಕಾರದ 30ನೇ ಪ್ರಧಾನ ಪರಿಷ್ಕರಣೆ ಪಾಟೀಲ್ ಇದ್ರಲ್ಲ, ನಮ್ಮ ಪುಲ್ವಾಗಲಿ ಪಾಟೀಲ್ ಮಾತಾಡಲಿ ಮುಂದೆ ಸರ್, ಮುಂದೆ ಮುಂದೆ ಬರೀ ಮುಂದೆ ಬರೀ ಪುಲ್ವಾಗಲಿ ಪಾಟೀಲ್ ಬಿಡು. ತೊಂದರೆಯಿಂದ ನಾವು ದೈಹಿಕವಾಗಿ ಮಾನಸಿಕವಾಗಿ ಹಿಂಸೆ ನಿಂತ ರಾತ್ರಿ ಎಲ್ಲ ಏನ್ ಮಾಡಿದ್ರೆ ಈ ಕೆಲಸ ಬಿಟ್ರೆ ಹೇಳಿ ತ್ರಾಸ ಆಗತ್ತತ್ರಿ. ಯಾರಿಗ್ರಿ? ಶಾಸ್ತ್ರಿ ನಗರ ಇಲ್ಲಿ ಮುಂದೆ ಬರ್ರಿ ಕಾಲೆಲ್ಲ ನೋವು ಅದಾವ್ರಿ, ಬೆನ್ನ ನೋವು ಐತ್ರಿ. ಮತ್ ನಾವ್ ಹೆಂಗ ಅಡ್ಡಾಡ್ಬೇಕ್ರಿ? ಬಿದ್ರ ಏನ್ರ ಆದ್ರ ಯಾರು ಇದನ್ನ ತಗೊಳ್ರಿ ಹೇಳ್ರಿ. ಪ್ರಧಾನ ಗುರುಗಳು ಸಂಘದ ಉಪಾಧ್ಯಕ್ಷರಾದ ಮಾತಾಡ್ತಾ ಇರೋದು. 58 ವಯಸ್ಸಾದವ್ರನ್ನೂ ಹಾಕ್ಯಾರಿ, ಮತ್ತು ಎಲ್ಲ ಪ್ರಧಾನ ಗುರುಗಳನ್ನ ಗಣತಿದಾರರು ಅಂತ ಹಾಕ್ಯಾರ. ಸೂಪರ್ವೈಸರ್ ಹಾಕಿದ್ರೆ ಅವ್ರು ಮಾಡ್ತಿದ್ರು.
ಎಲ್ಲರೂ ಗಂಟೆದಾರ ಹಾಕಿದ್ರೆ ಮತ್ತು ಶಾಲೆ ಎರಡು ಕಡೆ ನಡೆಸೋದು, ಶಾಲೆನೂ ನಡೆಸೋದು, ಇದು ನಡೆಸೋದು, ಕಾಗದ ಪತ್ರ ಕೊಡೋದು, ಇದೆಲ್ಲ ಇರ್ತದೆ. 55 ವಯಸ್ಸಾದವ್ರನ್ನೂ ಹಾಕ್ಯಾರ, 58 ವಯಸ್ಸಾದವ್ರನ್ನೂ ಹಾಕ್ಯಾರ, ಅವ್ರು ನಡೆಯಕ್ಕೆ ಬರ್ದಂಥವ್ರನ್ನೂ ಹಾಕ್ಯಾರ. ಅಂಥವ್ರನ್ನೆಲ್ಲ ಕೈ ಬಿಡ್ಬೇಕಂತೇಳಿ ನಮ್ಮಲ್ಲಿ ಅವರು ಸರ್ ಮೇಡಮ್ ಅವ್ರು ಬರಲಿ. ಓಕೆ ಸರ್ ಅವರು ಪಾಟೀಲ್ ಯಾಕೆ ಇವ್ರಿಗೆ ನಡೆಯಕ್ಕೆ ಬರೋದಿಲ್ಲ. ಮುಂದೆ ಕೆಳಗೆ ಕೊಡ್ರಿ ಸರ್ ಏನಾಗಿದೆ ಸರ್ ಹೇಳ सर माझा पाय माझा पाय एकदमच बेचिक त्याच्यावरती 75% मला चालायला येत नाही. तरी कृपया साहेबांनी माझं नाव कमी करावं असं मी आता विनंती करतो. किती दिवस झाला तिथे केव्हापासून तिथे इलेक्शन ड्युटीवर घालता का हे फर्स्ट टाइम सांगा ते एलिजिबिलिटी नव्हती, पण गणतीला घातले तर गणतीतून माझं नाव कमी करावं अशी मी त्यांना विनंती करतो. ಸರ್ ನಾ ಪಿ ಎಚ್ ಇರೋದ್ರಿಂದ ಮೊಬೈಲ್ ಹಿಡಕ್ಕೆ ಬರೋದಿಲ್ಲ, ಮತ್ತು ಗಂಟೆ ಮಾಡೋಕೆ ಬರೋದಿಲ್ಲ. ಯಾವುದೇ ಕಾರಣಕ್ಕೂ ನನಗೆ ಪಿ ಎಚ್ ಇರೋದ್ರಿಂದ ನಾ ಹೆಂಗೆ ಮೊಬೈಲ್ ಹಿಡಿದು ಕೆಲಸ ಹೆಂಗೆ ಮಾಡಿದ್ರಿ, ಯಾವ ಕಾರಣ ಹೀಗಾಗಿ ನನಗೆ ಗಂಟೆನ ಕೈ ಬಿಡ್ಬೇಕಂತ ನಾವು ಗಣತಿ ಬಂದರು. ನನಗೆ 3 ಊರು ಬಂದವ್ರಿ. ಆ ನಂತರ ಗಣತಿ ಕಾರ್ಯ ಮಾಡಕ್ಕೆ ಬರೋದಿಲ್ಲ, ನನಗೆ ಮೊಬೈಲ್ ಹಿಡಕ್ಕೂ ಬರೋದಿಲ್ಲ. ಆ ನಂತರ ನಾನು ಯಾವ ಕಾರ್ಯದಿಂದ ಹೆಂಗೆ ಕೆಲಸ ಮಾಡಬೇಕು, ಆ ನಂತರ ಕೆಲಸ ಮಾಡೋಕ್ಕೂ ಬರೋದಿಲ್ಲ ನನಗೆ. ಹಾಗಾದ್ರೆ ಗಣತಿದಿಂದ ನಾನು ಕೈ ಬಿಡ್ಬೇಕಂತ ಹೇಳಿ ನಾವು ಮನವಿ ಮಾಡಬೇಕು. ಯಾವುದೇ ಕಾರಣಕ್ಕೂ ಒಂದೇ ಊರು ಬಂದಿಲ್ಲ, 3 ಊರು ಬಂದಿದ್ರು ಬೇರೆ ಬೇರೆ ಕಡೆ ಬಂದವು. 1 ಕಿಲೋಮೀಟರ್ಗೆ 1 ಸಪ್ರೇಟ ಮನೆಗಳು ಬೇರೆ ಬೇರೆ ಕಡೆ ಇರೋದ್ರಿಂದ ಹೋಗಿ ಮಾಡೋಕ್ಕೂ ಆಗೋದಿಲ್ಲ, ಮತ್ತು ನನಗೆ ಮೊಬೈಲ್ ಹಿಡಿಯೋಕ್ಕೂ ಬರೋದಿಲ್ಲ, ಮತ್ತು ಆಪ್ರೇಟರ್ ಮಾಡೋಕ್ಕೂ ಬರೋದಿಲ್ಲ. ಆದ ಕಾರಣ ನನ್ನ ಗಂಟೆಯಿಂದ ವಿನಾಯಿತಿ ಮಾಡಬೇಕಿಲ್ಲ ಪಿ ಎಚ್ ಶಿಕ್ಷಕರನ್ನ ಅಂತ ನಾನು ಬೇಡ್ಕೊಳ್ತೇನೆ. ಕೈ ತೋರಿಸಿ ಕೈ ಒಂದು ನಿಮಿಷ ಕೊಡು ಇರ್ಲಷ್ಟ ಕೊಡು. ಒಂದು ನಿಮಿಷ ಮಾತಾಡ್ಬೇಡ್ರಿ. ಈಗಾಗಲೇ ಅವ್ರ ಜೊತೆ ಮಾತಾಡಿದಾಗ ನಾವು ನಿಮ್ಮ ಹೇಳಿಕೆ ಪ್ರಕಾರ ನಾ ಸರಿ ಮಾಡಕ್ಕನೆ ಎಲ್ಲ ಮಾಡಿದ್ನಿ. ನನಗೆ ಜಿಲ್ಲಾಧಿಕಾರಿಗಳ ಒತ್ತಡ ತಡ್ಕೋಕ್ಕಾಗಲಿಲ್ಲ. ದಯಮಾಡಿ ನಂದೊಂದು ಹಂಬಲ್ ರಿಕ್ವೆಸ್ಟ್ ಐತಿ, ಡಿ ಸಿ ಅವ್ರ ಶಬ್ದಕ್ಕೆ ಅದಾರು, ನೀವೆಲ್ಲರೂ ಡಿ ಸಿ ಅವ್ರ ಹತ್ತಕ್ಕೆ ಹೋಗಿದ್ದೀರಿ ಅಂತಂದ್ರೆ ನಾನು ಅಲ್ಲಿ ಕರ್ತಿ ನೀವೇನು ಹೇಳ್ತೀರಿ ಅದನ್ನೆಲ್ಲ ಮಾಡಿಕೊಡೋ ಜವಾಬ್ದಾರಿ ನಂದು ಅನ್ನೋವಂಥದ್ದು ಅವ್ರು ಸ್ಪಷ್ಟಪಡ್ತಾರೆ. ಮತ್ತು ಅವ್ರು ನಾವು ಹೇಳಿದ ಪ್ರಕಾರನೇ ಇದ್ದರು. ನಿನ್ನೆ ಅವ್ರಿಗೆ ನೋಟಿಸನ್ನು ಕೊಟ್ಟಿದ್ದು, ಅವ್ರು ನನಗೆ ನೋಟಿಸ್ ಬಂದಿದ್ದು ನೋಡ್ರಿ, ನಂದು ಏನು ನಾನು ನಿಮ್ಗೆ ಗುರ್ತೈತೆ, ನನಗೇನು ವಾಸ್ತವ ಪರಿಸ್ಥಿತಿ ಗುರ್ತೈತೆ ನನಗೆ. ಆದರೆ ಮೇಲಿನಿಂದ ಒತ್ತಡ ನನಗೆ ಕೈತಕ್ಕೈತಿ, ನನಗೇನು ಮಾಡೋಕ್ಕೆ ಬರೋಂಥ ಪರಿಸ್ಥಿತಿ ಆಗೋದೇನು. ದಯಮಾಡಿ ನೀವು ಅಲ್ಲಿ ಸಹಕಾರ ಮಾಡಿರಿ. ನೀವು ಅಲ್ಲಿ ಹೋಗಿ ಬಿಡ್ಕ ನಾನು ನಿಮ್ಮ ಹಿಂದಿಂದ ಬಂದ ಬಿಡ್ತಾನು, ಏನಾರು ಮಾಡಿ ನಾನು ಸರಿಪಡಿಸೋ ವ್ಯವಸ್ಥೆ ಮಾಡ್ತಾನೆ ಅನ್ನೋವಂಥದ್ದು ತಹಸೀಲ್ದಾರ್ ಸರ್ ಈ ಒತ್ತಡ. ಅದಕ್ಕಾಗಿ ಡಿ ಸಿ ಅವ್ರು ಹೊರಗೆ ಹೊಂಟಾರು. ದಯಮಾಡಿ ನೀವು ಸದ್ದ ಹೋದ್ರೆ ಭಾಳ ಚಲೋ ಆಗ್ತೈತಿ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾರೋ. ನಾವು ಅವ್ರಿಗೆ ಸ್ಪಷ್ಟಪಡಿಸಿದೆವು, ಅಕಸ್ಮಾತ್ ನಮ್ಮ ಬೇಡಿಕೆ ಏನೂ ಆಗಲಿಲ್ಲ, ನಾವೇನೇ ಗಂಟೆ ಮಾಡೋಕ್ಕೆ ಒಲ್ಲೆ ಅನ್ನತ್ತಿಲ್ಲ, ಆಮೇಲೆ ನಾವೇನದ್ರ ಬಗ್ಗೆ ವಿರೋಧ ವ್ಯಕ್ತಪಡಿಸತ್ತಿಲ್ಲ. ಆದರೆ ನಮ್ಮ ಕಂಡೀಷನ್ ಏನಿತ್ತು ಅಂದ್ರೆ ಏನು ಆರೋಗ್ಯದಿಂದ ಇದಾರೋ ಅವರು ಗಂತಿಯಿಂದ ಹೊರಗೆ ಹೋಗ್ಬೇಕು. ಅದರ ಜೊತೆಯಲ್ಲಿ ಯಾವ ಲೊಕೇಶನ್ಯಾಗ ಅದಾರ ಆ ಲೊಕೇಶನ್ಯಾಗ ಗಂತಿ ಮಾಡಿಸ್ಬೇಕು. ಬಿ ಎಲ್ ಓದವ್ರಿಗೆ ಈಗ ಅದನ್ನ ಮುಂದೆ ಹಾಕಿಸ್ತಾರಂತ ಈ ಸದ್ದ ಮಾತಾಡಿದವರು ಬಿ ಎಲ್ ಓದನ್ನ ಕ್ಲಿಯರ್ ಮಾಡ್ತಾರೆ. ಈಗ ಅದನ್ನೆಲ್ಲ ಮಾತಾಡಿದ್ರು ನಾವೆಲ್ಲರಿಗೂ ಮಾತಾಡಿ ಅದನ್ನ ಬಿ ಎಲ್ ಓನ್ನ 25 ದಿವಸ ಮುಂದೆ ಹಾಕಿಸ್ತೇವೆ. ಅದ್ರ ಬಗ್ಗೆ ನಾವು ಏನು ನೀವು ಬರಿ ಮಾಡ್ಕೋಬೇಡ್ರಿ ಅನ್ನುವಂಥದ್ದನ್ನ ಅವ್ರು ಹೇಳಿದ್ದಾರೆ. ಅದಕ್ಕಾಗಿ ನಮ್ದು ಒಂದೇ ಕಂಡೀಷನ್ ಏನಂತಂದ್ರೆ ದಯಮಾಡಿ ನಾವು ಏನು ಹೇಳಿದೇವಲ್ಲ ಆ ಹೇಳಿಕೆ ದಯಮಾಡಿ ನಾವು ಹೇಳಿಕೆ ಏನೈತಿ ಅದನ್ನ ನಮಗೆ ಸ್ಪಷ್ಟಪಡಿಸದೆ ಯಾವುದೋ ಗಂತಿದಾರನ್ನ ಈಗ ನೋಡ್ರಿ, ಉದಾಹರಣೆಗಾಗಿ ಕಡೋಲಿ ಅವರು ಎಳೂರಿಗೆ ಹೋಗ್ಯಾರು,
ಉಕ್ಕಡೋಳಿ ಅವರು ಕಡೋಲಿಗೆ ಬಂದಾರು, ಬಂಬರ್ಗದವರು ಬೆಳಗಾವಿಗೆ ಬಂದಾರು, ಹೊನಗಾದವರು ಶಾಹುನಗರಕ್ಕೆ ಬಂದಾರು, ಶಾಹುನಗರದವ್ರು ಹೊನಗಾಕ್ ಹೋಗ್ಯಾರು. ಈ ರೀತಿ ಲೊಕೇಶನ್ಗಳನ್ನ ಏನಾಗೈತಿ, ಇದಾದ್ರೆ ನಾವು ಗಂತಿ ಮಾಡೋದಿಲ್ಲ, ನಮ್ಮ ಮ್ಯಾಲೆ ಏನು ಕ್ರಮ ತಗೊಂಡ್ರು ನಾವು ಸಿದ್ಧರದೇವು ಅಂತ ಹೇಳ್ಬಿಟ್ಟಿದ್ದೇವೆ. ಬೇಕಾದ ಕ್ರಮ ತಗೊಳ್ಳಿ, ನಾವು ತಯಾರಿದ್ದೀವಿ. ಬಟ್ ನಮ್ಮ ಶಿಕ್ಷಕರಿಗೆ ಆ ಏರಿಯಾದಲ್ಲಿ ಆಗಬೇಕು. ಇಂಥ ಹಬ್ಬದ ಸಂದರ್ಭದಲ್ಲಿಯೂ ನಿಮ್ಗೆ ಗಂತಿ ಮಾಡಿ ಕೊಡತ್ತೇವೆ ಅಂತಂದ್ರೆ ನೀವು ಇದನ್ನು ವ್ಯಕ್ತಪಡಿಸ್ಬೇಕಂತ ಹೇಳಿದ್ದೇವೆ. ಮತ್ತು ಈಗಾಗಲೇ ನಾವೇನು 400 ಜನ, ಒಟ್ಟ ಟೋಟಲ್ 450 ಜನನ ಎಕ್ಸಾಮಿಷನ್ಯಾಗ ಬಂದ್ರು. BO ಆಫೀಸ್ನಿಂದ ಲಿಸ್ಟ್ ಬಂದಿದ್ರೆ ಅವನ್ನೆಲ್ಲ ಬಿಡಬೇಕಂತ ಹೇಳಿದ್ದು. ಆ ಪ್ರಕಾರ ಒಂದು ರೆಡಿ, ಒಂದು ಫೋರ್ಸು ರೆಡಿ ಐತಿ. ಆ ಫೋರ್ಸನ್ನ ಹಾಕಿ ನೀವು ಮಾಡಿಕೊಡೋಂತನಂತಲೇ ಅವ್ರನ್ನ ಎಲ್ಲದಕ್ಕೂ ತಯಾರಿದ್ದೀನಿ. DC ಅವ್ರ ಕಡೆಯಿಂದ ನನಗೆ ಒಂದು ಈಟ್ ಇದನ್ನು ಮಾಡಿಸ್ರಿ ಅನ್ನುವಂಥದ್ದನ್ನು ಅವರು ಹೇಳಿದ್ದಾರೆ. ಅದಕ್ಕಾಗಿ ನಾವು ಎಲ್ಲರೂ DC ಆಫೀಸಿಗೆ ಹೋಗೋಣ. DC ಅವರು ಅದಾರು, ಅಲ್ಲೇ ಸಮಕ್ಷಮನ ಚರ್ಚೆ ಒಂದು ಕೆಲಸ ಮಾಡ್ತಾರೆ, ಒಂದ್ ಮಿನಿಟ್ ಅದೆಲ್ಲ ಮಾತಾಡಿದ್ರು ಸರ್, ಅದೆಲ್ಲ ಮಾತಾಡಿ ದಯಮಾಡಿ ತೋರ್ಸೈತಿ, ಎಲ್ಲ ದಾಖಲೆ ಸಮೇತ ತೋರ್ಸಿ. ದಯಮಾಡಿ ಒಂದ್ ಕೆಲಸ ಮಾಡ್ರಿ, DC ಅವ್ರ ಕಡೆ 4 ಜನ ಹೋಗ್ರಿ ತಹಸೀಲ್ದಾರ್ ಆಫೀಸ್. ಒಂದ್ ನಿಮಿಷ ಕೇಳ್ರಿ ಸರ್, 200 ಜನ ತಹಸೀಲ್ದಾರ್ ಆಫೀಸ್ದಾಗ ಕೂತಾರು, ಅವ್ರು ಎಲ್ಲರೂ ಬರ್ತೇವೆ ಅಂತ ಅಂದಿದ್ರು ಸರ್. ಹಿಂಗ್ ದಯಮಾಡಿ ಹಿಂಗೈತೆ ಅಂತ ನೀವು ರಿಕ್ವೆಸ್ಟ್ ಮಾಡ್ಕೊಡ್ರಿ. ಇಲ್ಲಾಂದ್ರೆ ಅಲ್ಲಿ ಹೋಗಿ ಮುತ್ತಿಗೆ ಹಾಕೋದು ಹೆಂಗ್ ಮಾಡ್ತೀರಿ ನೋಡ್ರಿ. ಪರಿಸ್ಥಿತಿ ಏನೈತೆ ಅನ್ನೋದು ಅವರು ಅವಲೋಕನ ಆಗಬೇಕನ್ನುವಂತ ನಮ್ಮ ಉದ್ದೇಶ ಐತಿ. ಅಲ್ಲಿ ಎಲ್ಲರೂ ಅಂತಂದ್ರೆ ಒಂದು ಫೋರ್ಸ್ ಆಕೈತಿ, ಒಂದು ಫೋರ್ಸ್ ತೋರಿಸ್ಬೇಕು. ನಮ್ಮ ಬೇಡಿಕೆ ನ್ಯಾಯಯುತವಾಗೈತೆ. ದಯಮಾಡಿ ಯಾರು ಇಲ್ಲಿಂದ ಕದಲುವಂಗಿಲ್ಲ, DC ಆಫೀಸ್ಗೆ ನಡೀರಿ.